ಡೆಫಿನೆಟ್ಲಿ ಸ್ಟ್ರಾಂಗ್ ಆಗ್ತೀರಾ. ಎಸ್ ಆರ್ ನೋ? ನಿಮ್ಮ ಮೈಂಡ್ ಸೆಟ್ ಇಂದ ಎದುರುಗಡೆ ಇರ್ತಕ್ಕಂಥ ವಸ್ತುಗಳನ್ನು ಕೂಡ ಸ್ಟ್ರಾಂಗ್ ಮಾಡ್ಬೋದು ಅಂದ್ರೆ ಬಿಲೀವ್ ಮಾಡ್ತೀರಾ? ಎಸ್. ಈಗ ಎರಡು ಕೆಳಗೆ ಬಿಟ್ರೆ ಯಾವ್ದು ಹೊಡೆದೋಗುತ್ತೆ? ಎರಡು ಹೊಡೆದೋಗುತ್ತಾ? ಬಲ್ಬ್ ಮೇಲೆ ಟೈಲ್ಸ್ ಬಿಟ್ರೆ ಹೊಡೆದೋಗುತ್ತೆ. ಯಾವ್ದು ಹೊಡೆದೋಗುತ್ತೆ? ಹೋಗ್ಲಿ, ಇದ್ರ ಮೇಲೆ ಇದು ಬಿಟ್ರೆ ಹೊಡೆದೋಗುತ್ತೆ. ಬಲ್ಬ್ ಹೊಡೆದೋಗುತ್ತೆ. ಬಟ್ ನಾವು ಚಾಲೆಂಜಿಂಗ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ನೀವು ಮಾಡಿದ್ದೆ ಆದ್ರೆ ಬಲ್ಬ್ ಹೊಡೆದೋಗಲ್ಲ, ಟೈಲ್ಸ್ ಹೊಡೆದೋಗುತ್ತೆ ಅಂತ ಹೇಳಿ. ಬಿಲೀವ್ ಮಾಡ್ತೀರಾ? ಟ್ರೈ ಮಾಡೋಣ. ಒಂದ್ ಬಲ್ಬ್ ಹೊಡೆದ್ರೆ ಇನ್ನೊಂದು ಬಲ್ಬ್ ತೊಂದಿದ್ದಾರೆ ಸರ್, ಅದ್ರ ಬಗ್ಗೆ ಏನಿಲ್ಲ. ಬಟ್ ಹಾಗೆ ಆಗತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ ನಾವು ರೆಡಿ ಇದೀವಿ. ನೋಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಆರ್ ಯು ರೆಡಿ? ಶ್ಯೂರ್? ರೈಟ್. ಸೈಲೆಂಟ್ ಆಗಿರಿ. ಅವ್ರ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಮೈಂಡ್ ಒಳಗಡೆ ಇರ್ತಕ್ಕಂಥ ತಾಕತ್ತನ್ನ ನಾವು ಮೈಂಡ್ ಇದು ಬಲ್ಬ್ ಒಳಗಡೆ ತುಂಬತಕ್ಕಂಥ ಒಂದು ಕಾರ್ಯನ ಮಾಡ್ತೀವಿ. ಸೊ ಚಾಲೆಂಜಿಂಗ್ ಏನು ಅಂತಂದ್ರೆ ನೋಡೋಣ, ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾವು ಬಲ್ಬ್ನ ಹೊಡೆಯೋದು ಬೇಡ, ಕೆಳಗಡೆ ಇರ್ತಕ್ಕಂಥ ಟೈಲ್ಸ್ ನ ಹೊಡಿತೀವಿ. ವಿತ್ ನಿಂತ ಜಾಗದಲ್ಲೇ ಬಲ್ಬ್ನ ಬಿಡ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ಆರ್ ಯು ರೆಡಿ? ಶೋರ್? ಸೈಲೆಂಟ್ ಆಗಿರ್ತೀರಾ? ನೋಡೋಣ. ಅವರಿಗೆ ಅವ್ರ ಮೈಂಡ್ ಫುಲ್ಲಿ ಫೋಕಸ್ ಆಗ್ಲಿಕ್ಕೆ ಚಾನ್ಸ್ ಟೈಮ್ ಕೊಡೋದು. ನಾವು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಮಾತಾಡೋದು. ಸೊ ಬಲ್ಬು ಕೂಡ ಹೊಡೆದಿಲ್ಲ ಇದೆ, ಬಟ್ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಚೂರು ಸ್ಟ್ರಾಂಗ್ ಮಾಡಿ ಕೆಳಗಡೆ ಇರ್ತಕ್ಕಂಥ ಟೈಲ್ಸ್ ನ ಹೊಡೆಯೋಣ. ಆರ್ ಯು ರೆಡಿ? ನೀವು ಬಲ್ಬಿಗೆ ಎನರ್ಜಿ ಕೊಡಿ ಮನಸ್ಸಿಂದಾನೆ. ನೀವು ಮನ್ಸಲ್ಲಿ ಅನ್ಕೊಂತೀರಾ 100% ಟೈಲ್ಸ್ ಹೊಡೆಯುತ್ತೆ ಅಂತ? ಯಾರ್ಯಾರು ಅನ್ಕೊಂತೀರಾ? ಎಸ್, ನಿಮ್ಮ ಮನಸ್ಸಲ್ಲೇ ಸ್ಟ್ರಾಂಗೆಸ್ಟ್ ಮಾಡಿ. ಅವ್ರ ಕೈಯಲ್ಲಿ ಇರೋದು ಬಲ್ಬ್ ಅಲ್ಲ, ಒಂಥರ ಕಲ್ಲಿದೆ. ಆ ಕಲ್ಲನ್ನ ಕೆಳಗಡೆ ಬಿಟ್ಟಾದ ಕೂಡಲೇ ಟೈಲ್ಸ್ ಹೊಡೆದಿರ್ತಂತೆ. ಆರ್ ಯು ರೆಡಿ?